ಹವಾಮಾನ ಬದಲಾವಣೆ ಮತ್ತು ಹವಾಮಾನ ಬದಲಾವಣೆಯ ಪರಿಣಾಮವನ್ನು ತಡೆಗಟ್ಟುವ ಕುರಿತಂತೆ ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಖಾಸಗಿ ಮಸೂದೆ ಮಂಡಿಸಲಿದೆ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುರಾಣಿಯ ತಿಳಿಸಿದರು. ಪಾಂಡುಪುರ ತಾಲೂಕಿನ ಅರಕುಪ್ಪೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಹವಾಮಾನ ಬದಲಾವಣೆ ಮತ್ತು ಹವಾಮಾನ ಬದಲಾವಣೆ ಪರಿಣಾಮ ತಡೆಗಟ್ಟುವಲ್ಲಿ ಗ್ರಾಮ ಪಂಚಾಯತಿಗಳ ಪಾತ್ರ ಎಂಬ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಅನೋಡ್ ಗವರ್ನರ್ ಲ್ಯಾಬ್ನ ಲಿಂಗದೇವರು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೆ ರವಿಕುಮಾರ್, ಪಿಡಿಒ ರಘು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಹಾಗೂ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಲ್ ಕೆಂಪೇಗೌಡ, ತಾಲೂಕು ಅಧ್ಯಕ್ಷ ಕೆನ್ನಾಳ್ ವಿಜಯಕುಮಾರ್ ಹಾಗೂ ಪುಟಾಣಿ ಫೌಂಡೇಶನ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ರಣಜಿತ್, ಆಸಾರ್ ಸಂಸ್ಥೆಯ ಸುದೀಪ್, ಅನೋಡ್ ಗವರ್ನರ್ ಲ್ಯಾಬ್ನ ಶ್ರೀಮತಿ ಸೊನಾಲಿ ಶ್ರೀವಾಸ್ತವ, ಗ್ರಾಮ ಪಂಚಾಯತ್ ಸದಸ್ಯರಾದ ರೂಪಾ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಇದೇ ವೇಳೆ ಕಾರ್ಯಾಗಾರದ ನಿರ್ವಹಣೆಯನ್ನು ಹುಣಸೂರಿನ ರಾಜ ಹಾಗೂ ಪ್ರದೀಪ್ ಅವರು ನಿರ್ವಹಣೆ ಮಾಡಿದರು. ಈ ವೇಳೆ ಹವಾಮಾನ ಬದಲಾವಣೆ ಕುರಿತು ಪರಿಚಯ ಮಾಡಿಕೊಳ್ಳಲಾಯಿತು. ಗುಂಪು ಚಟುವಟಿಕೆ, ಗ್ರಾಪಂಗೆ ಸಲಹೆಗಳ ಪಟ್ಟಿ ಮತ್ತು ಯೋಜನೆಗಳ ತಯಾರಿ ಬಗ್ಗೆ ತಿಳಿಸಲಾಯಿತು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಹವಾಮಾನ ಬದಲಾವಣೆ ಆಯ್ತಿರೋದ್ರಿಂದ ಇವಾಗ ತನಕ ಡಿಸ್ಕಸ್ ಮಾಡಿದ್ದೀವಿ. ಆಯ್ತಿರೋಂಥ ಪರಿಣಾಮಗಳೇನು, ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ, ಪಂಚಾಯತಿ ಮಟ್ಟದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಿಂದ ಈಗಾಗಲೇ ನಾವು ಇವಾಗಲೇ ಒಂದು ಪ್ರೈವೇಟ್ ಮೆಂಬರ್ ಬಿಲ್ ಅನ್ನು ನಾವು ಸದನದಲ್ಲಿ ಇಟ್ಟಿದ್ದೀವಿ. ಹವಾಮಾನ ಬದಲಾವಣೆ ಆಗ್ತಿರೋದ್ರಿಂದ ಪರಿಣಾಮಗಳಿಂದ ನಾವು ಏನೇನು ಕೆಲಸಗಳು ಮಾಡಬೇಕು ಸರ್ಕಾರದಿಂದ ಮತ್ತೆ ಪಂಚಾಯತಿ ಮಟ್ಟದಿಂದಾನೇ ನಾವು ಯಾವ ಥರ ಬದಲಾವಣೆಗಳನ್ನ ಅನ್ನೋದಕ್ಕೋಸ್ಕರ ಏನೇನು ನಾವು ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನು ಆಕ್ಷನ್ ಪ್ಲಾನ್ ಸೇರಿಸ್ಕೋಬೇಕು. ನಿಮ್ಮ ಪ್ಲಾನ್ಗಳಲ್ಲಿ ಪಂಚಾಯತಿಗಳಿಂದ ಬಿಲ್ನ ತಂದು ಇನ್ನೊಂದು ಡಿಸ್ಕಷನ್ ನಡೀತಾ ಇದೆ. ಪಾಸ್ ಆದ ತಕ್ಷಣ ಎಲ್ಲರೂ ಇಡೀ ರಾಜ್ಯದ್ದು ಎಲ್ಲರೂ ಈ ಥರ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋಂಗೆ ಈಗ ಮುಂಚೆ ಈ ಹವಾಮಾನ ಬದಲಾವಣೆ ಅನ್ನೋದು ಬರೀ ಕಾಲೇಜುಗಳಲ್ಲಿ ಪ್ರೊಫೆಸರ್ಗಳು, ಇವುಗಳು, ಸೈಂಟಿಸ್ಟ್ಗಳು ಮಾತಾಡ್ತಾ ಇದ್ರು. ಇದು ನಿಜವಾಗ್ಲೂ ಸಮಸ್ಯೆ ಉಂಟಾಗ್ತಾ ಇರೋದು ನಮ್ಮ ಗ್ರಾಮೀಣ ಭಾಗದಲ್ಲಿರುವಂಥ ಜನರಿಗೆ ತುಂಬ ಹೆಚ್ಚು ಪರಿಣಾಮ ಬೀಳ್ತಾ ಇದೆ. ಈ ವರ್ಷನೇ ನೀವು ನೋಡಿದ್ರೆ ಕಲಬುರಗಿಯಲ್ಲಿ ಸಣ್ಣ ಉದಾಹರಣೆ ಕೊಡ್ತೀನಿ. ಪೇಪರಲ್ಲಿ ಹಾಕಿದ್ರು ಎಲ್ಲರೂ ಮಧ್ಯಾಹ್ನ ಅವ್ರು ಕೆಲಸ ಮಾಡಬಾರ್ದು ಅಂತ. ಏನಾಯ್ತು ಅವಾಗ? ಕೂಲಿ ಕಾರ್ಮಿಕರಿಗೆ ಬೆಳಿಗ್ಗೆ 11 ಗಂಟೆಯಿಂದ 3 ಗಂಟೆ ತನಕ ಯಾರು ಕೆಲಸ ಮಾಡಬಾರ್ದು ಅಂತ ಆಗ್ತದೆ. ಯಾಕೆಂದರೆ ಉಷ್ಣಾಂಶ ಜಾಸ್ತಿ ಆಗಿತ್ತು, ಬಿಸಿಲಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ, ಏನಾದರೂ ಸಮಸ್ಯೆ ಆಗ್ತಿದೆ ಅಂತೇಳಿ ಬೇಡ ಅಂತ ಹೇಳಿದ್ರು. ಅವಾಗ ಕೂಲಿ ಕಾರ್ಮಿಕರು ಯಾರೋ ಕೃಷಿನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದೆಲ್ಲ ಸಮಸ್ಯೆ ಆಯ್ತಾರೆ. ನಿಜವಾಗ್ಲೂ ಹೊಡೆತ ಬೀಳ್ತಾಯಿದ್ರು. ಬೆಂಗಳೂರು, ಮೈಸೂರಲ್ಲಿ ಆಫೀಸಲ್ಲಿ ಕೆಲಸ ಮಾಡೋದು, AC ಯಲ್ಲಿ ಕೂತ್ಕೊಂಡು ಎಷ್ಟು ಡಿಗ್ರಿ ಅದು ಈಚೆ ಇದ್ರು ಒಳಗಡೆ ಕೆಲಸ ಮಾಡೋಕ್ಕೆ ನಡೀತು. ಸೊ ಇದು ಗೊತ್ತಾಯ್ತಾ ಇಲ್ಲ. ಮತ್ತೆ ಇವಾಗ ನಿಮಗೆ ಗೊತ್ತಿರೋಂಥದ್ದು, ಈ ಸತಿ ಜಾಸ್ತಿ ನೀರು ಬಂದು ಏನಾಯ್ತು, ಈ ಥರ ಸಮಸ್ಯೆಗಳು ಜಾಸ್ತಿ ನಡೀತಾ ಇದೆ. ಅದನ್ನ ತಡೆಗಟ್ಟಕ್ಕೆ ನಾವು ಪಂಚಾಯತಿ ಮಟ್ಟದಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಬೆಳಿಗ್ಗೆ ಸೆಷನ್. ಇದಾದ್ಮೇಲೆ ಪುನಃ ಇನ್ನೊಂದು ಸೆಷನ್ ಇದೆ. ಅದು ನಾವು ನಮ್ಮ ಪಂಚಾಯತಿ ಮಟ್ಟದಲ್ಲಿ ಯಾವ ರೀತಿ ಪಂಚಾಯತಿ ನಡೆಸ್ಕೊಂಡು ಹೋಗ್ಬೇಕು, ವ್ಯವಸ್ಥಿತವಾಗಿ ಇನ್ನೂ ಚೆನ್ನಾಗಿ ನಡೆಸ್ತಾ ಇರೋದು ಸರಿ ಇಲ್ಲ ಅಂತಲ್ಲ, ಇನ್ನೂ ಚೆನ್ನಾಗಿ ಕಮಿಟಿಗಳು ಏನೇನು ಕೆಲಸ ಮಾಡಬೇಕು, ಯಾವ್ಯಾವ ಕಮಿಟಿಗಳು ಏನು ಜವಾಬ್ದಾರಿ ವಹಿಸ್ಕೋಬೇಕು, ಅದ್ರ ಜೊತೆಗೆ ವಾರ್ಡ್ ಸಭೆಗಳನ್ನ ನಾವು ಯಾವ ಥರ ಮಾಡಬೇಕು,
ಮತ್ತೆ ನಮ್ಮ ಪ್ಲಾನ್ ಅನ್ನು ಆಕ್ಷನ್ ಪ್ಲಾನ್ ಅನ್ನು ಏನು ಮಾಡ್ತೀವಿ, ಪ್ಲಾನ್ ಅನ್ನು ಏನು ಮಾಡ್ತೀವಿ, ಇದನ್ನ ಯಾವ ಥರ ಬರೀಬೇಕು, ಇದನ್ನೆಲ್ಲ ತಜ್ಞರೆಲ್ಲ ಇದ್ದಾರೆ, ಎಲ್ಲ ಸಂಸ್ಥೆಗಳು ಬಂದಿದ್ದಾರೆ. ಒಂದು ಸರ್ ಅಂತ ನಿಮ್ಮ ಜೊತೆ ಮಾತಾಡ್ತಿರ್ತಂಥವ್ರು, ಮತ್ತೆ ಆ್ಯನೋಡ್ ಸಂಸ್ಥೆಯವರು ಈ ನಮ್ಮ ಗವರ್ನೆನ್ಸ್ ಅಂದರೆ ನಮ್ಮ ಆಡಳಿತ ಸುಧಾರಣೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ. ಮುಂಚೆ ಎಲ್ಲ ನಿಮಗೆ ಗೊತ್ತಿದ್ದು ಈಗ ನಮ್ಮ ಪಂಚಾಯಿತಿ ಕಾನ್ಸೆಪ್ಟ್ ಬಂದಿದ್ದು ಸ್ಥಳೀಯವಾಗಿ ಎಲ್ಲ ಅಧಿಕಾರನ ಕೊಟ್ಟು ಪಂಚಾಯಿತಿಯವರು ಸ್ಥಳೀಯವಾಗಿ ಆಡಳಿತ ನಡೆಸ್ತೀನಿ ಅಂತ. ಅದನ್ನ ಯಾವ ರೀತಿ ನಾವು ಆಡಳಿತ ನಡೆಸ್ಕೊಂಡು ಹೋಗ್ಬೇಕು, ಇನ್ನೂ ಹೆಚ್ಚಾಗಿ ನಾವು ಪ್ಲಾನ್ಗಳು ಯಾವ ಥರ ಮಾಡಬೇಕು, ಮತ್ತೆ ನಮ್ಮ ಜವಾಬ್ದಾರಿಗಳನ್ನ ನಾವೇ ಯಾವ ಥರ ತರಬೇಕು, ನಮ್ಮ ಹಳ್ಳಿ ನಮ್ಮ ಹೆಮ್ಮೆ ಅಂತ ಹೆಂಗ್ ಬಳಸ್ಬೇಕು, ಕಂಪ್ಲೇಂಟ್ ಮಾಡಕ್ ಶುರು ಮಾಡಬೇಕು. ನಮ್ಮ ಸ್ಥಳೀಯವಾಗಿ ಏನಿದೆ ಸಂಪನ್ಮೂಲ ಅದು ನಮ್ಗೆ ತುಂಬಾ ಒಳ್ಳೆಯದು, ನಮ್ಮ ಊರುಗಳು ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಕ್ಕೆ ಏನು ಮಾಡಬೇಕು, ಅದನ್ನ ಬೆಳೆಸಕ್ಕೆ ಏನು ಮಾಡಬೇಕು. ಬರೀ ಎಲ್ಲರೂ ಬರೀ ಒಬ್ಬರ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ಎಲ್ಲರೂ ನಾವುಗಳು ಯಾವತ್ತು ನಾವು ಕೆಲಸ ಮಾಡ್ತೀವೋ ಸರಿಯಾಗಿ ಅವತ್ತು ಎಲ್ಲ ಸರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರು ಚರ್ಚೆನೂ ಮಾಡ್ತಾರೆ. ಅದೆರಡು ಸಂಸ್ಥೆಗಳಿಗೆ ಬಂದು ಕೆಲಸ ಮಾಡ್ತಿರೋದಕ್ಕೆ ನಿಮಗೆ ಧನ್ಯವಾದಗಳನ್ನ ಇಷ್ಟಪಡ್ತೀನಿ. ಈ ಬರೀ ಇವತ್ತು ಬಂದು ಒಂದ್ಸತಿ ಮಾತಾಡಕ್ಕೆ ಹೋಯ್ತಾ ಇದ್ದಾರೆ ಯಾರು ಇವತ್ತು ಬರೀ ಒಂದು ಬೆಳಿಗ್ಗೆ ಸಾಯಂಕಾಲ ಮಾತಾಡಕ್ಕೆ ಬಂದಿಲ್ಲ. ಇವ್ರು ಬಂದಿರೋದು ನಿಮ್ಮ ಜೊತೆ ದಿನನಿತ್ಯ ಕೆಲಸ ಮಾಡ್ತಾರೆ, ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟು ಬರೀ ಒಂದು ಪ್ಲಾನ್ ಮಾಡೋದ, ಪ್ಲಾನ್ ಜೊತೆಗೆ ನಿಮ್ಮ ಜೊತೆ ಕೆಲಸ ಮಾಡಬೇಕು. ಪ್ರತಿ ಪಂಚಾಯತಿ ಇವಾಗ ಸ್ಟಾರ್ಟಿಂಗ್ ನಾವು ತಗೊಂಡಿರೋಂಥದ್ದು 12 ಪಂಚಾಯತಿ ತಗೊಂಡಿದ್ದೀವಿ. 12 ಪಂಚಾಯತಿಯಲ್ಲೂ ಈ ಥರ ಕೆಲಸಗಳನ್ನ ಚಾಲನೆ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇದು ಸಾಹಸ ಸಂಸ್ಥೆಯವರು ಬಂದಿದ್ದಾರೆ ಇಲ್ಲಿ. ಅವರು ತ್ಯಾಜ್ಯ ವಿಲೇವಾರಿ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಫೋಕಸ್ ಮಾಡ್ತಿದ್ದಾರೆ. ಪ್ರತಿ ಪಂಚಾಯತಿಯಲ್ಲೂ ಈಗ ಅವ್ರೇನು ಮಾಡ್ತಾರೆ, ಪ್ರತಿ ಮನೆಗೂ ಯಾವ ರೀತಿ ಒಣ ಕಸ ಹಸಿ ಕಸ ಸೆಪ್ರೇಟ್ ಮಾಡಬೇಕು, ಅದನ್ನ ಯಾವ ಥರ ಕಲೆಕ್ಟ್ ಮಾಡಬೇಕು, ಅದನ್ನ ಯಾವ ಥರ NRLM ಅವ್ರಿಗೆ ಇದ್ದೀವಿ, ನೀವು NRLM ಅವ್ರಿಗೆ ಯಾವ ಥರ ಉದ್ಯೋಗ ಸೃಷ್ಟಿ ಮಾಡಿ ಈಗ ಶೆಡ್ ಕಟ್ಟಿದ್ದೀವಿ, ನೀವು ನಾವು ಉದ್ಘಾಟನೆ ಮಾಡಿ ಮಾಡ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ಅವ್ರ ಮಾಹಿತಿ ಕೊಡ್ತಾರೆ. ಸೊ ಇದನ್ನೆಲ್ಲ ಹೇಳೋಕ್ಕೋಸ್ಕರ ಬಂದಿರುವಂಥದ್ದು. ನೀವೆಲ್ಲ ಟೈಮ್ ಸ್ಪೆಂಡ್ ಮಾಡಿರೋದಕ್ಕೆ ನಮ್ಮ ಜೊತೆ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳಿ